ಅದು ಯಾವಾಗ ಮನುಷ್ಯನ ಕೈ ಹಿಡಿಯುತ್ತೆ? ಈ ಕತೆ ಕೇಳಿ. ಒಮ್ಮೆ ಪರಮಾತ್ಮ ಶ್ರೀಕೃಷ್ಣ ಮತ್ತು ಅರ್ಜುನ ನಿತ್ಯದಂತೆ ನಗರ ಪ್ರದಕ್ಷಿಣೆಗೆ ಹೊರಟಿದ್ದರು. ಅವರು ಹೋಗುತ್ತಿದ್ದ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡುತ್ತಿದ್ದ. ಅರ್ಜುನನಿಗೆ ಆ ವ್ಯಕ್ತಿಯ ಪರಿಸ್ಥಿತಿಯ ಮೇಲೆ ದಯೆ ಮೂಡುತ್ತೆ. ಸಹಾಯವಾಗಲಿ ಅಂತ ಒಂದು ಬಂಗಾರದ ನಾಣ್ಯಗಳ ಚೀಲನ ಆ ವ್ಯಕ್ತಿಗೆ ಕೊಡುತ್ತಾನೆ. ಅರ್ಜುನನಿಗೆ ಧನ್ಯವಾದ ಹೇಳಿ ಆ ವ್ಯಕ್ತಿ ತನ್ನ ಜೀವನ ಬದಲಾಯಿತು, ಇನ್ನು ಮೇಲೆ ಸಂತೋಷವಾಗಿರಬಹುದು ಅಂತ ಕನಸು ಕಾಡುತ್ತಾ ಮನೆ ಕಡೆ ಹೋಗುತ್ತಿದ್ದ. ಆದರೆ ಆ ವ್ಯಕ್ತಿಯ ದುರ್ಭಾಗ್ಯ ಅವನ ಜೊತೆಗೇ ಇತ್ತು ಎಂಬಂತೆ ಒಬ್ಬ ಕಳ್ಳ ಅವನ ಚೀಲ ಕಸಿದು ಪರಾರಿಯಾದ. ಆ ವ್ಯಕ್ತಿಗೆ ತೀರ ಬೇಸರವಾಯಿತು. ಮರುದಿನ ಮತ್ತೆ ಬಂದು ಅದೇ ಜಾಗದಲ್ಲಿ ಭಿಕ್ಷೆಗೆ ನಿಂತ. ಅಲ್ಲಿಂದ ಪ್ರಯಾಣಿಸುತ್ತಿದ್ದ ಅರ್ಜುನ ಆ ವ್ಯಕ್ತಿಯನ್ನು ನೋಡಿ ಏನಾಯಿತು ಅಂತ ವಿಚಾರಿಸಿದ. ಆ ವ್ಯಕ್ತಿ ತನ್ನೊಂದಿಗೆ ಆದ ಅನ್ಯಾಯನ ಅರ್ಜುನನ ಜೊತೆ ಹಂಚಿಕೊಳ್ತಾನೆ. ಪಾರ್ಥನ ಮನಸ್ಸು ಕರಗಿತು. ಈ ಬಾರಿ ಒಂದು ಅಮೂಲ್ಯವಾದ ರತ್ನನ ಆ ವ್ಯಕ್ತಿಗೆ ಕೊಡ್ತಾನೆ. ಈ ಬಾರಿ ಆ ವ್ಯಕ್ತಿ ತುಂಬಾ ಎಚ್ಚರಿಕೆಯಿಂದ ಮನೆಗೆ ಬಂದು ಒಂದು ಹಳೆಯ ಮಡಿಕೆಯಲ್ಲಿ ಅದನ್ನು ಜೋಪಾನವಾಗಿ ಇಡುತ್ತಾನೆ. ಆ ವ್ಯಕ್ತಿಯ ಅದೃಷ್ಟ ಇಲ್ಲೂ ಕೈ ಹಿಡಿಯಲಿಲ್ಲ. ಅವನ ಹೆಂಡತಿ ನದಿಗೆ ನೀರಿಗೆ ಅಂತ ತೆಗೆದುಕೊಂಡು ಹೋಗಿದ್ದ ಹೊಸ ಮಡಿಕೆ ಒಡೆದು ಹೋಗಿತ್ತು. ಅದಕ್ಕೆ ಮನೆಗೆ ಬಂದು ಮನೆಯಲ್ಲಿದ್ದ ಹಳೆಯ ಮಡಿಕೆಯನ್ನು ತೆಗೆದುಕೊಂಡು ಹೋದಳು. ಮಡಿಕೆಯನ್ನು ನೀರಿಗೆ ಹಾಕುತ್ತಿದ್ದಂತೆ ಅದರಲ್ಲಿದ್ದ ಮಾಣಿಕ್ಯ ನೀರಿಗೆ ಬಿದ್ದು ಹೋಯಿತು. ಈ ವಿಷಯ ತಿಳಿದು ಆ ವ್ಯಕ್ತಿ ಎಂತಹ ದುರ್ವಿಧಿ, ದುರಾದೃಷ್ಟ ತನ್ನ ಬಿಡುತ್ತಿಲ್ಲ ಅಂತ ಬೇಸರಪಟ್ಟು ಮರುದಿನ ಅದೇ ಜಾಗಕ್ಕೆ ಬಂದು ಭಿಕ್ಷೆಗೆ ನಿಂತ. ಮತ್ತೆ ಶ್ರೀಕೃಷ್ಣ ಮತ್ತು ಅರ್ಜುನರ ಕಣ್ಣಿಗೆ ಆ ವ್ಯಕ್ತಿ ಕಂಡಾಗ ಏನಾಯಿತು ಎಂತೆಲ್ಲ ಕಾರಣ ಕೇಳ್ತಾರೆ. ಆ ವ್ಯಕ್ತಿ ನಡೆದ ಘಟನೆಗಳನ್ನು ವಿವರಿಸುತ್ತಾನೆ. ಅರ್ಜುನನಿಗೆ ತೀರ ಹತಾಶೆಯಾಗುತ್ತೆ. ಆಗ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ, ಈ ವ್ಯಕ್ತಿಯ ಅದೃಷ್ಟ ಬದಲಾಗುವವರೆಗೂ ಸುಖ ಇವನ ಬಳಿ ಸುಳಿಯುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು 2 ನಾಣ್ಯಗಳನ್ನು ಆ ವ್ಯಕ್ತಿಗೆ ಕೊಟ್ಟು ಮುಂದೆ ಸಾಕ್ತಾರೆ. ಆ ವ್ಯಕ್ತಿ ಮನೆಗೆ ಹೋಗ್ತಾ ಯೋಚಿಸುತ್ತಿದ್ದ, ಪರಮಾತ್ಮ ನನಗೆ ಅನ್ಯಾಯ ಮಾಡಿದ, ಬಯಸಿದರೆ ಬಹಳಷ್ಟು ಕೊಡಬಹುದಿತ್ತು, ಆದರೆ ಏನಿದು ಕೇವಲ 2 ನಾಣ್ಯಗಳನ್ನು ಕೊಟ್ಟಿದ್ದಾರೆ ಅಂತ ತೀರ ಬೇಸರ ಪಟ್ಟುಕೊಂಡು ಮನೆಗೆ ಹೋಗ್ತಿದ್ದ. ದಾರಿಯಲ್ಲಿ ಒಬ್ಬ ಮೀನುಗಾರ ಒಂದು ಮೀನು ಹಿಡಿದಿದ್ದ. ಆ ಮೀನು ಬಲೆಯಲ್ಲಿ ಒದ್ದಾಡುತ್ತಿತ್ತು. ಆ ವ್ಯಕ್ತಿಗೆ ಆ ಮೀನಿನ ಮೇಲೆ ದಯೆ ಬರುತ್ತೆ. ಈ 2 ನಾಣ್ಯಗಳಿಂದ ನನ್ನ ಹೊಟ್ಟೆ ತುಂಬುವುದಿಲ್ಲ, ಪಾಪ ಆ ಮೀನನ್ನಾದರೂ ಉಳಿಸಿ ಬಿಡೋಣ ಅಂತ ಯೋಚಿಸಿ ಈ 2 ನಾಣ್ಯಗಳಿಗೆ ಆ ಮೀನನ್ನು ಕೊಂಡುಕೊಂಡ. ತನ್ನ ಕಮಂಡಲದಲ್ಲಿ ಹಾಕಿಕೊಂಡು ನದಿಗೆ ಬಿಡೋಣ ಅಂತ ಹೋಗುತ್ತಿದ್ದ. ಆ ಮೀನನ್ನು ಕಮಂಡಲದಲ್ಲಿ ಹಾಕುತ್ತಿದ್ದಂತೆ ಅದರ ಬಾಯಿಯಿಂದ ಒಂದು ಮಾಣಿಕ್ಯ ಬೀಳುತ್ತೆ. ಆ ವ್ಯಕ್ತಿ ಅದನ್ನು ನೋಡಿದಾಗ ಅದು ಅರ್ಜುನ ತನಗೆ ಕೊಟ್ಟ ಅಮೂಲ್ಯವಾದ ರತ್ನವಾಗಿತ್ತು. ಮಾಣಿಕ್ಯ ಸಿಕ್ಕ ಸಂತೋಷದಿಂದ ಆ ವ್ಯಕ್ತಿ ಜೋರಾಗಿ ಚೀರುತ್ತಾನೆ, ಸಿಕ್ಕಿಬಿಡ್ತು ಅಂತ. ಅದೇ ಸಮಯಕ್ಕೆ ಸರಿಯಾಗಿ ಆ ವ್ಯಕ್ತಿಯ ಬಂಗಾರ ಕದ್ದಿದ್ದ ಕಳ್ಳ ಅಲ್ಲಿಂದ ಚಲಿಸುತ್ತಿದ್ದ. ಆ ವ್ಯಕ್ತಿ ಸಿಕ್ಕಿಬಿಡ್ತು ಅಂತ ಚೀರಿದ್ದನ್ನು ನೋಡಿ ಅವನಿಗೆ ಭಯವಾಗುತ್ತೆ. ಅವನಿಗನಿಸುತ್ತೆ, ಆ ವ್ಯಕ್ತಿ ನನ್ನನ್ನು ಕಂಡು ಹಿಡಿದಿದ್ದಾನೆ, ರಾಜನಿಗೆ ನನ್ನ ಬಗ್ಗೆ ದೂರು ಕೊಡ್ತಾನೆ ಅಂತ ತಿಳಿದು ಆ ಕಳ್ಳ ಓಡಿ ಬಂದು ಈ ವ್ಯಕ್ತಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಹಾಗೆ ಅವನ ಬಂಗಾರದ ನಾಣ್ಯಗಳ ಚೀಲ ಹಿಂತಿರುಗಿಸುತ್ತಾನೆ. ಬಂಧುಗಳೇ, ಈ ಘಟನೆಯ ಮೇಲೆ ಪರಮಾತ್ಮ ಅರ್ಜುನನಿಗೆ ವಿವರಣೆ ನೀಡಿದ್ದು ಹೀಗೆ: ಅರ್ಜುನ, ನೀನು ಆ ವ್ಯಕ್ತಿಗೆ ಬಂಗಾರದ ನಾಣ್ಯಗಳನ್ನು ಕೊಟ್ಟಾಗ ಅಥವಾ ಮಾಣಿಕ್ಯ ಕೊಟ್ಟಾಗ ಆ ವ್ಯಕ್ತಿ ತನ್ನ ಸುಖದ ಬಗ್ಗೆ ಯೋಚನೆ ಮಾಡಿದ. ಆದರೆ ನಾನು ಅವನಿಗೆ 2 ನಾಣ್ಯಗಳನ್ನು ಕೊಟ್ಟಾಗ ಅವನು ಬೇರೆಯವರ ಒಳಿತಿಗಾಗಿ ಯೋಚಿಸಿದ. ಯಾವಾಗ ನೀವು ಬೇರೆಯವರ ಬಗ್ಗೆ ಯೋಚಿಸುತ್ತೀರಿ, ಅವರ ಕಷ್ಟಗಳನ್ನು ಪರಿಹರಿಸಿ ಒಳ್ಳೆಯದನ್ನು ಮಾಡುವ ಬಗ್ಗೆ ಯೋಚಿಸುತ್ತಿದ್ದೀರಿ, ಅದು ಈಶ್ವರನ ಕೆಲಸ. ಯಾವಾಗ ಈಶ್ವರ ನಿಮ್ಮ ಜೊತೆಗಿರ್ತಾನೆ ಆಗ ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತೆ. ನಿಜ, ಅದೃಷ್ಟವೆನ್ನುವುದು ಖಂಡಿತವಾಗಿದೆ, ಅದು ಒಳಿತಿಗಾಗಿ. ಕಥೆಯ ಮಾತು ನಿಮಗೆ ತಲುಪಿದೆ. ನಿಮ್ಮ ಮಾತನ್ನು ಕೆಳಗೆ ಕಮೆಂಟ್ಸ್ ನಲ್ಲಿ ಬರೆಯಿರಿ. ನನ್ನ ಮಾತು ಮಾತೃಭಾಷೆ